ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. NSQF ಅಡಿಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುವಂಥ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು FA2 ರೂಪಣಾತ್ಮಕ 2ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತೇನೆ. ಬನ್ನಿ ನೋಡ್ತಾ ಹೋಗೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಏನಿರ್ತದೆ ಇದು ಒಟ್ಟು 20 ಅಂಕಗಳಿಗೆ ಇರುವಂಥದ್ದು. ಈಗಾಗಲೇ ನಾನು ಮಾದರಿ FA1 ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ಸನ್ನು ಕೂಡ ನಾನು ಕೊಟ್ಟಿದ್ದೆ, ನನ್ನ ವಿಡಿಯೋದಲ್ಲಿ ಅಪ್ಲೋಡನ್ನು ಕೂಡ ಮಾಡಿದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಏನಿದೆ ವಿದ್ಯಾರ್ಥಿಗಳ ದೃಷ್ಟಿಯಿಂದ, ಪಾಲಕರ ದೃಷ್ಟಿಯಿಂದ ಹಾಗೂ ಶಿಕ್ಷಕರ ದೃಷ್ಟಿಯಿಂದ ಭಾಳ ಉಪಯೋಗವಾಗಿರುವಂಥದ್ದು. FA2 ಎಕ್ಸಾಮ್ ಏನಿದೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿಕೊಂಡು ನೀವು ನಿಮ್ಮ ಶಾಲಾ ಮಟ್ಟದ ಪ್ರಶ್ನೆ ಪತ್ರಿಕೆಯನ್ನು ಕ್ರಿಯೇಟ್ ಮಾಡ್ಬೋದು. ಅದರ್ವೈಸ್ ಇದೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಡೌನ್ಲೋಡ್ ಕೂಡ ಮಾಡ್ಬೋದು. ಈ ಒಂದು ಪ್ರಶ್ನೆ ಪತ್ರಿಕೆಯ PDF ಫಾರ್ಮೇಟ್ ಆರ್ MS ವರ್ಡ್ MS ವರ್ಡ್ ಫಾರ್ಮೇಟನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಇಲ್ಲಿ ಒಂದಿಷ್ಟು ಎಡಿಟನ್ನು ಮಾಡಲಿಕ್ಕೆ ಕೂಡ ಸಾಧ್ಯ ಇದೆ. ಅದನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ನಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ನಿಂದ ಅದನ್ನು ಕೂಡ ಈ ವಿಡಿಯೋ ಕೊನೆಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಿಸಿ. ಇದರಲ್ಲಿ ಮೊದಲನೇ ಪ್ರಶ್ನೆ ಏನು ಬರ್ತದೆ ಅಂದರೆ ಬ್ಯಾಕ್ ಸ್ಪೇಸ್ ಕೀ ಕರ್ಸರ್ನ ಯಾವ ಭಾಗದ ಅಕ್ಷರಗಳನ್ನು ಅಳಿಸ್ತದೆ? ನಾವು ಅಕ್ಷರಗಳನ್ನು ಅಳಿಸಬೇಕಾದ್ರೆ, ಟೆಕ್ಸ್ಟನ್ನು ಡಿಲೀಟ್ ಮಾಡಬೇಕಾದ್ರೆ 2 ಕೀಗಳನ್ನು ಬಳಸ್ತೀವಿ. ಒಂದು ಬ್ಯಾಕ್ ಸ್ಪೇಸ್ ಇದೆ, ಮತ್ತೊಂದು ಡಿಲೀಟ್. ಇಲ್ಲಿ ವಿಶೇಷವಾಗಿ ಬ್ಯಾಕ್ ಸ್ಪೇಸ್ ಕೀ ಕರ್ಸರ್ನ ಯಾವ ಭಾಗದ ಅಕ್ಷರಗಳನ್ನು ಅಳಿಸ್ತದೆ ಅಂತ ಕೇಳಿದ್ದಾರೆ ಮಕ್ಕಳೇ. ಇಲ್ಲಿ ಎಡಭಾಗದ ಅಕ್ಷರಗಳನ್ನು ಅಳಿಸ್ತಾರೆ. ಈಗಾಗಲೇ ನಾವು ಯೂನಿಟ್ 3 ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ, ದ್ಯಾಟ್ ಈಸ್ ಡಿಜಿಟಲ್ ಡಾಕ್ಯುಮೆಂಟೇಷನ್. ಅಲ್ಲಿ ನೀವು ಟೈಪಿಂಗ್ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೀರಿ. ಅಲ್ಲಿ ಬ್ಯಾಕ್ ಸ್ಪೇಸ್ ಕೀಯನ್ನು ನಾವು ಟೈಪ್ ಮಾಡಿದಾಗ ಅಲ್ಲಿ ಎಡಭಾಗದ ಅಕ್ಷರಗಳು ಡಿಲೀಟ್ ಆಗ್ತಾ ಹೋಗ್ತವೆ. ಆಪ್ಷನ್ಸ್ ಕೂಡ ಹೇಗಿದೆ, ಎಡಭಾಗ ಬಲಭಾಗ ಎರಡೂ ಭಾಗಕ್ಕೆ A ಮತ್ತು B ಎರಡೂ ತಪ್ಪು ಅಂತ ಇದೆ. ಸರಿಯಾದ ಉತ್ತರ ಎಡಭಾಗಕ್ಕೆ ಆಗ್ತದೆ. ಒಂದು ಮಾದರಿ ಕೀಬೋರ್ಡ್ನಲ್ಲಿ ಒಂದು ಮಾಡೆಲ್ ಕೀಬೋರ್ಡ್ ಅಂತ ನಾವೇನು ಹೇಳ್ತೀವಿ, ಸ್ಟ್ಯಾಂಡರ್ಡ್ ಕೀಬೋರ್ಡ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಎಷ್ಟು ಫಂಕ್ಷನ್ ಕೀಗಳಿರ್ತವೆ ಅಂತ ಆಪ್ಷನ್ನು 11, 12, 13 ಮತ್ತು 14 ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಯಾಕಂದ್ರೆ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೀಬೋರ್ಡ್ ಸ್ಕಿಲ್ನಲ್ಲಿ, ಟೈಪಿಂಗ್ ಸ್ಕಿಲ್ಸ್ನಲ್ಲಿ. ಇಲ್ಲಿ ಫಂಕ್ಷನ್ ಕೀಸ್ಗಳು 12 ಇರ್ತವೆ, 12 ಫಂಕ್ಷನ್ ಕೀಸ್ ಇರ್ತದೆ. ಇನ್ನು ಬಿಟ್ಟ ಸ್ಥಳಗಳ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಒಂದಿಷ್ಟು ಪ್ರಶ್ನೆಗಳು. ಆತ್ಮೀಯ ವಿದ್ಯಾರ್ಥಿಗಳೇ ಕೀಬೋರ್ಡ್ ಡ್ಯಾಶ್ ಒಂದು ಸಾಧನವಾಗಿದೆ. ಕೀಬೋರ್ಡ್ ಒಂದು ಡ್ಯಾಶ್ ಸಾಧನವಾಗಿದೆ. ಇನ್ಪುಟ್, ಔಟ್ಪುಟ್, ಪ್ರೊಸೆಸಿಂಗ್ ಯಾವುದು? ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕೀಬೋರ್ಡ್ ಒಂದು ಇನ್ಪುಟ್ ಸಾಧನವಾಗಿದೆ. ಈಗ ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್. ನೋಡಿ, ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್ 2ನೇ ಅಧ್ಯಾಯದಲ್ಲೇ ಬರ್ತದೆ. ಇಲ್ಲಿ ಡಾಟಾ ಹ್ಯಾಂಡಲಿಂಗ್ ಮತ್ತು ಕೀಬೋರ್ಡಿಂಗ್ ಸ್ಕಿಲ್ನಲ್ಲಿ ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್ ಡ್ಯಾಶ್ ಒಂದು ಸಾಫ್ಟ್ವೇರ್ ಆಗಿದೆ. ಎಂಥ ಸಾಫ್ಟ್ವೇರ್ ಆಗಿದೆ? ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್ ಏನು ಟೈಪಿಂಗ್ ಕೌಶಲ್ಯವನ್ನು ಉತ್ತಮಪಡಿಸುವ ಸಾಫ್ಟ್ವೇರ್ ಆಗಿದೆ. ಟೈಪಿಂಗ್ ಕೌಶಲ್ಯವನ್ನು ಉತ್ತಮಪಡಿಸುವ ಸಾಫ್ಟ್ವೇರ್ ಆಗಿದೆ. ಏನು ಬರೀಬೇಕು ನೀವು? ಟೈಪಿಂಗ್ ಕೌಶಲ್ಯವನ್ನು ಉತ್ತಮಪಡಿಸುವ, ಇದು ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್. ಈಗಲೇ ನಾವು ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್ ಸಾಫ್ಟ್ವೇರ್ನಲ್ಲಿ ಯಾವ ರೀತಿ ನಾವು ನಮ್ಮ ಒಂದು ಟೈಪಿಂಗ್ ಸ್ಕಿಲ್ಲನ್ನು ಚೆನ್ನಾಗಿ ಮಾಡ್ಕೊಳ್ಬೇಕು, ಸಪ್ರೇಟ್ ಆಗಿರುವಂಥ ವಿಡಿಯೋ ಇದೆ. ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್ ಮೇಲೆ ಸಪ್ರೇಟ್ ಆಗಿರುವಂಥ ವಿಡಿಯೋ ಇದೆ. ಹಾಗೂ ಈ ಸಾಫ್ಟ್ವೇರ್ ನಮ್ಮ ಒಂದು ಸಿಲೆಬಸ್ಗೂ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಎಲ್ಲ ವಿದ್ಯಾರ್ಥಿಗಳು ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್ ಬಗ್ಗೆ ನಮಗೆ ಪರ್ಫೆಕ್ಟ್ ಆಗಿರುವಂಥ ನಾಲೆಜ್ ಬೇಕು. ಮತ್ತೊಂದು ಏನಂದರೆ ಈಗೇನು ನಾವೆಲ್ಲ ಓದ್ತಾ ಇದ್ದೀವಿ, ಇದು 10ನೇ ತರಗತಿಯ NSQF IT ಕನೆಕ್ಟಿಂಗ್ ಇದೆ ಸಬ್ಜೆಕ್ಟ್ಸು. ನಾವು ಇಲ್ಲಿ ಸಬ್ಜೆಕ್ಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೆ 10ನೇ ತರಗತಿ IT ಚಾಪ್ಟರ್ಸ್ಗಳನ್ನು ಅಲ್ಲಿ ಕಲೀಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ನೀವು ನಮ್ಮ ಒಂದು ಕಳೆದ ವೀಡಿಯೋಗಳಿವೆ, ಸುಮಾರು 10 to 11 ವೀಡಿಯೋಸ್ ಇದೆ, ಇನ್ನೂ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ ನಾವು. ಆ ವೀಡಿಯೋಗಳನ್ನು ಸರಿಯಾಗಿ ನೋಡ್ಕೊಳ್ಳಿ, 1 ಅಥವಾ 2 ಬಾರಿ ನೋಡಿ ಪರ್ಫೆಕ್ಟ್ ಆಗಬೇಕು. ನೆಕ್ಸ್ಟ್ ಏನಿದೆ ಇಲ್ಲಿ ಯಾವುದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಕೀಬೋರ್ಡ್ನಲ್ಲಿರುವ ಹೋಮ್ ಕೀಗಳನ್ನು ಹೆಸರಿಸಿ. ನೋಡಿ, ಬಿಟ್ಟ ಸ್ಥಳದಲ್ಲಿ 2 ಕ್ವಶನ್ಸ್ ಇದೆ. ಇನ್ನು 1 ಅಂಕದ ಪ್ರಶ್ನೆಗಳು ಪ್ರಾರಂಭ ಆಗ್ತವೆ, 1 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ 1 ಮಾರ್ಕ್ ಕ್ವಶನ್ಸ್ನಲ್ಲಿ ಕೀಬೋರ್ಡ್ನಲ್ಲಿರುವ ಹೋಮ್ ಕೀಗಳನ್ನು ಹೆಸರಿಸಿ ಅಂತ ಹೇಳ್ತೀವಿ. ಹೋಮ್ ಕೀಗಳು ಯಾವುದು? ಹೋಮ್ ಕೀಸು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಹೋಮ್ ಕೀಸ್ ಅಂತ ಬಂದಾಗ ASDF ಅಂತ ಹೇಳ್ತೀವಿ, JKL ಸೆಮಿಕಾಲನ್, ದೀಸ್ ಆರ್ ದ ಹೋಮ್ ಕೀಸ್. ಆಮೇಲೆ ಅದರಲ್ಲಿ ಪ್ರಶ್ನೆಯನ್ನು ಹಾಕಿದ್ದೀನಿ, ಅಥವಾ ಅದನ್ನು ಬರಿಬೋದು, ಅಥವಾ ಸಂಖ್ಯಾ ಕೀಪ್ಯಾಡ್ನಲ್ಲಿರುವ ಕೀಗಳನ್ನು ಹೆಸರಿಸಿ. ನ್ಯೂಮರಿಕಲ್ ಕೀಪ್ಯಾಡ್ ಅಂತ ಹೇಳ್ತೀವಿ ನಾವು. ನ್ಯೂಮರಿಕಲ್ ಕೀಪ್ಯಾಡ್ಸು ನಮಗೆ 2 ನ್ಯೂಮರಿಕಲ್ ಕೀಪ್ಯಾಡ್ ಸಿಗ್ತದೆ. ಒಂದು ಸಾಲಾಗಿರುವಂಥದ್ದು ಮೇಲೆ, ಇನ್ನೊಂದು ನಮಗೆ ರೈಟ್ ಸೈಡ್ ಕೂಡ ಒಂದು ನ್ಯೂಮರಿಕಲ್ ಕೀಪ್ಯಾಡ್ ಇರುತ್ತದೆ. ಅದರಲ್ಲಿರುವಂಥ ಕೀಗಳಂದಾಗ ನಮಗೆ ಗೊತ್ತು 0 to 9ವರೆಗೆ ಇರುವಂಥ ಕೀಗಳಿರ್ತವೆ. ಜೊತೆಯಲ್ಲಿ ಪ್ಲಸ್ ಇರ್ತದೆ, ಮೈನಸ್ ಇರ್ತದೆ, ಅದರಲ್ಲಿ ಎಂಟರ್, ಡಾಟು, ಇರ್ತದೆ. ಜೊತೆಯಲ್ಲಿ ನ್ಯೂಮರಿಕಲ್ ನಂಬರ್ ಲಾಕ್ ಕೂಡ ಒಂದು ಅಲ್ಲಿ ಕೀ ನಮಗೆ ಸಿಗ್ತದೆ. ಇದು
ನ್ಯೂಮರಿಕಲ್ ಕೀನಲ್ಲಿರುವಂತಹ ಕೀಗಳು. ಸೊ ಇದು ಒಂದು ಅಂಕದ್ದು ಅಥವಾದಲ್ಲಿ ಬರ್ತದೆ ಆರ್. ನೆಕ್ಸ್ಟ್ ಬರುವಂಥದ್ದು ಮ್ಯಾಚ್ ದ ಫಾಲೋವಿಂಗ್, ದಟ್ ಈಸ್ ಹೊಂದಿಸಿ ಬರೆಯಿರಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಮಾರ್ಗದರ್ಶಿ ಕೀಗಳು ಗೈಡ್ ಕೀ ಅಂತ ಕೊಟ್ಟಿದ್ದೀವಿ. ಸೊ ಇದರಲ್ಲಿ 1 2 3 4 ಇದೆ. ಸೊ ಮಾರ್ಗದರ್ಶಿ ಕೀ ಅಥವಾ ಗೈಡ್ ಕೀ ಅಂತ ಇದರಲ್ಲಿ ಯಾವುದು ಬರ್ತದೆ? ಸೊ ಮಾರ್ಗದರ್ಶಿ ಕೀಗಳಂದಾಗ ಎಫ್ ಮತ್ತು ಜೆಯನ್ನು ನಾವು ಗೈಡ್ ಕೀ ಅಂತ ಕರಿತೀವಿ ಅಥವಾ ನಾವು ಮಾರ್ಗದರ್ಶಿ ಕೀ ಅಂತ ನಾವು ಕರಿತೀವಿ. ಸೊ ಇದನ್ನು ನೋಡಬೇಕು, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರಶ್ನೆ ಇದೆ. ಯಾವುದು? ಎಫ್ ಮತ್ತು ಜೆ ಒಂದು ಮಾರ್ಗದರ್ಶಿ ಕೀ. ಎ ಯಾವುದಾಗುತ್ತೆ? 4. ಟೈಪಿಂಗ್ನಲ್ಲಿ ಪರಿಣತಿ ಪಡೆಯಲು ಇರುವ ಸಾಫ್ಟ್ವೇರ್ ಯಾವುದು? ನೋಡಿ, ಈಗಾಗಲೇ ಡಿಸ್ಕಸ್ ಮಾಡಿದ್ವಿ ನಾವು. ಟೈಪಿಂಗ್ನಲ್ಲಿ ಪರಿಣತಿ ಪಡಿಬೇಕಾದರೆ, ಪರ್ಫೆಕ್ಷನನ್ನು ನಾವು ಅಚೀವ್ ಮಾಡಬೇಕಾದ್ರೆ ಬಳಸುವಂಥ ಸಾಫ್ಟ್ವೇರ್ ದಟ್ ಈಸ್ ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್. ಅಲ್ಲಿ ಒಂದು. ಮೂರನೇದು ಮೌಸ್ ಒಂದು ಯಾವುದಿದೆ? ಒಂದು ದೂರ ಸಂಪರ್ಕ ಕ್ಷೇತ್ರನ ಅಥವಾ ಇನ್ಪುಟ್ ಸಾಧನ, ಎರಡು ಉಳ್ಕೊಂಡಿದೆ ಈಗ ನಮಗೆ. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಮೌಸ್ ಒಂದು ಇನ್ಪುಟ್ ಸಾಧನವಾಗಿದೆ, ಇನ್ಪುಟ್ ಡಿವೈಸ್. ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ಇಲ್ಲಿ ಕೀಬೋರ್ಡ್ನಲ್ಲಿರುವಂಥ ವಿರಾಮ ಚಿಹ್ನೆಗಳನ್ನು ಅಥವಾ ಪಂಕ್ಚುವೇಷನ್ಸ್ಗಳನ್ನು ಹೆಸರಿಸಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಪರೀಕ್ಷೆಯಲ್ಲಿ ಉತ್ತರವನ್ನು ಬರೆಯುವಾಗ ಅಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮೀಡಿಯಮ್ನಲ್ಲಿ ಕ್ವಶನ್ಸ್ ಬಂದಿರುತ್ತೆ. ಎರಡನ್ನೂ ನೋಡ್ಕೊಳ್ಳಿ. ಯಾಕಂದರೆ ಕನ್ನಡದಲ್ಲಿ ಒಂದಿಷ್ಟು ಕನ್ಫ್ಯೂಷನ್ ಇದ್ದರೆ ಇಂಗ್ಲೀಷ್ನಲ್ಲಿ ನೋಡ್ಬೋದು, ಇಂಗ್ಲೀಷ್ನಲ್ಲಿ ಕನ್ಫ್ಯೂಷನ್ ಇದ್ದರೆ ಕನ್ನಡದಲ್ಲಿ ನೋಡ್ಬೋದು. ಸೊ ಕೀಬೋರ್ಡ್ನಲ್ಲಿರುವಂಥ ವಿರಾಮ ಚಿಹ್ನೆಗಳನ್ನು ಹೆಸರಿಸಿ ಅಂತಿದೆ, ಎಲ್ಲವನ್ನು ಬರೀಬೇಕು. ನಾನು 1-2 ಎಕ್ಸಾಂಪಲ್ ಕೊಟ್ಟಿರ್ತೀನಿ. ಕಾಮ ಇದೆ, ಫುಲ್ ಸ್ಟಾಪ್ ಇದೆ, ಆವರಣ ಚಿಹ್ನೆ ಇದೆ. ಸೊ ಈ ರೀತಿ ಎಷ್ಟು ಚಿಹ್ನೆಗಳಿದೆ ಅದನ್ನು ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ ಲಾಸ್ಟ್ ಕ್ಲಾಸ್ನಲ್ಲಿ. ಸೊ ಅದರ ನೋಟ್ಸ್ ಕೂಡ ನನ್ನ ವೆಬ್ಸೈಟ್ನಲ್ಲಿ ಇದೆ. ನೆಕ್ಸ್ಟ್ ಬರುವಂಥದ್ದು ಯಾವುದು? ಅದರಲ್ಲಿ ಆರ್ ಕ್ವಶನ್ ಕೊಟ್ಟಿದ್ದೀನಿ ನಾನು. ಬಾಣದ ಕೀಗಳು ಎಷ್ಟು ಇರ್ತವೆ ಅವುಗಳ ಕಾರ್ಯವನ್ನು ಬರೆಯಿರಿ. ಸೊ ಬಾಣದ ಕೀಗಳು ಅಂದರೆ ಆ್ಯರೋ ಕೀಸ್. ಸೊ 4 ಇರ್ತವೆ. ಅದು ಅಪ್ವರ್ಡ್, ಡೌನ್ವರ್ಡ್, ರೈಟು ಮತ್ತು ಲೆಫ್ಟ್ 4. ಅದು ಈ ಮೇಲ್ಭಾಗ, ಕೆಳಭಾಗ ಮತ್ತು ಎಡಭಾಗ ಮತ್ತು ಬಲಭಾಗಕ್ಕಿರುವಂಥ ಕೀಗಳು. ಅವುಗಳ ಕಾರ್ಯವೇನು? ಕರ್ಸರನ್ನು ಮೂವ್ ಮಾಡಲಿಕ್ಕೆ, ಪೇಜ್ಗಳನ್ನು ಸ್ಕ್ರೋಲ್ ಮಾಡಲಿಕ್ಕೆ. ಸೊ ಇವುಗಳನ್ನು ನಾವು ಬಳಸ್ತೀವಿ ಅಂತ ಬರಿಬೋದು. ಮಿನಿಮಮ್ 2. ಇನ್ನು 3 ಅಂಕದ ಪ್ರಶ್ನೆಗಳು, 3 ಮಾರ್ಕ್ಸ್ ಕ್ವಶನ್ಸ್ ಇದೆ. ತೋರು ಬೆರಳು ನೋಡಿ, ಇಂಡೆಕ್ಸ್ ಫಿಂಗರು, ಮಧ್ಯ ಬೆರಳು ನೋಡಿ, ಮಿಡ್ಲ್ ಫಿಂಗರು. ಸೊ ಈ 2 ಫಿಂಗರ್ಗಳಿಂದ ಟೈಪ್ ಮಾಡುವ ಕೀಗಳನ್ನು ಹೆಸರಿಸಿ. ನೋಡಿ, 2ನೇ ಚಾಪ್ಟರ್ಗೆ ಸಂಬಂಧಿಸಿದಂತೆ ತೋರು ಬೆರಳಿನಿಂದಲೇ ಪರ್ಟಿಕ್ಯುಲರಾಗಿ ಟೈಪ್ ಮಾಡುವಂಥ ಅಕ್ಷರಗಳು ಯಾವುದು, ಮಧ್ಯ ಬೆರಳಿನಿಂದ ಟೈಪ್ ಮಾಡುವಂಥ ಅಕ್ಷರಗಳು ಯಾವುದು. ನಮ್ಮ ಒಂದು ಏನಿದೆ ಡಾಟಾ ಹ್ಯಾಂಡಲಿಂಗ್ ಮತ್ತು ಕೀಬೋರ್ಡ್ ಸ್ಕಿಲ್ನಲ್ಲಿ ರಿಲೇಟೆಡ್ ಆಗಿ ನಾವು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀವಿ. 2-3 ವೀಡಿಯೋ ಕ್ಲಾಸಸ್ ಇದೆ, ಆನ್ಲೈನ್ ಕ್ಲಾಸಸ್. ಆ ಕ್ಲಾಸಸ್ಸನ್ನು ಮತ್ತೊಂದು ಸಲ ಅಬ್ಸರ್ವ್ ಮಾಡಿ. ಕೇವಲ ಆನ್ಸರ್ಸ್ಗಳನ್ನು ಸರ್ಚ್ ಮಾಡಿ ಆನ್ಸರ್ಸ್ ಬರೆಯುವಂಥದ್ದು ಬೇಡ. ನಿಮಗೆ ಇಲ್ಲಿ ಆನ್ಸರ್ ಬರ್ತಾ ಇಲ್ಲ ಅಂದರೆ ಬೆಟರ್ ಟು ಗೋ ಟು ಅವರ್ ಕ್ಲಾಸ್, ಆನ್ಲೈನ್ ಕ್ಲಾಸು, ಮತ್ತು ಕೇಳಿಕೊಂಡು ಮತ್ತೆ ಮರಳಿ. ಅದರಲ್ಲಿ ಅಥವಾ ಕ್ವಶನ್ಸ್ ಹಾಕಿದ್ದೀವಿ. ಉಂಗುರ ಬೆರಳು ಮತ್ತು ಕಿರು ಬೆರಳಿನಿಂದ ಟೈಪ್ ಮಾಡುವ ಕೀಗಳನ್ನು ಹೆಸರಿಸಿ. ನೋಡಿ, ಉಂಗುರ ಬೆರಳು ಅಂದರೆ ಇಲ್ಲಿ ಇದೆ ನೋಡಿ, ರಿಂಗ್ ಫಿಂಗರ್ ಅಂತ ಏನು ಹೇಳ್ತೀವಿ, ಮತ್ತು ಲಾಸ್ಟ್ ಫಿಂಗರ್, ಸ್ಮಾಲ್ ಫಿಂಗರ್. ಸೊ ಇದರಿಂದ ಟೈಪ್ ಮಾಡುವಂಥ ಕೀಗಳನ್ನು ಹೆಸರಿಸಬೇಕು. ಅವು ಅಲ್ಫಾಬೆಟಿಕಲ್ ಕೀಸ್ ಇರ್ಬೋದು, ನ್ಯೂಮರಿಕಲ್ ಕೀಸ್ ಇರ್ಬೋದು, ಆಮೇಲೆ ಇಲ್ಲಿ ಸ್ಪೆಷಲ್ ಕೀಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಉಂಗುರ ಬೆರಳು ಮತ್ತು ಕೀ ಬೆರಳಿನಿಂದ ಏನೆಲ್ಲ ನಾವು ಟೈಪ್ ಮಾಡ್ತೀವೋ ಅದನ್ನು ನೀವು ಅಲ್ಲಿ ಏನು ಮಾಡಬೇಕು? ಬರಿಬೇಕು. ಆ ಕೀಗಳ ಹೆಸರನ್ನು ಬರಿಬೇಕು ಅಷ್ಟೇ. ಏನು 4 ಅಂಕದ ಪ್ರಶ್ನೆ, 4 ಮಾರ್ಕ್ಸ್ ಕ್ವಶನ್ನು. ಸೊ ಕೀಬೋರ್ಡ್ನಲ್ಲಿರುವ ಕೀಗಳ ಪ್ರಕಾರಗಳನ್ನೇ ಹೆಸರಿಸಿ. ಸೊ ಓವರಾಲ್ ಆಗಿ ಕೀಬೋರ್ಡ್ನಲ್ಲಿ ನಿಮಗೆ ಕೀಗಳ ಪ್ರಕಾರಗಳು ಎಷ್ಟು ನಾನು ಹೇಳ್ತೇನೆ. ಆಲ್ಫಾಬೆಟಿಕಲ್ ಕೀಸ್ ಇದೆ, ಆಲ್ಫಾಬೆಟಿಕಲ್ ಎ ಟು ಜೆಡ್ ಇರುತ್ತೆ. ನ್ಯೂಮರಿಕಲ್ ಕೀಸ್ ಇದೆ, 0 to 9ವರೆಗೆ ಇದೆ. ಆಮೇಲೆ ಸ್ಪೆಷಲ್ ಕೀಸ್ ಅಂತ ಬರ್ತವೆ, ಶಿಫ್ಟು, ಆಲ್ಟು, ಕಂಟ್ರೋಲ್ ಅಂತ ಬರ್ತದೆ. ಆಮೇಲೆ ಮತ್ತೆ ಯಾವ ಬರ್ತವೆ? ಕ್ಯಾಪ್ಸ್ ಲಾಕ್ ಬರ್ತದೆ, ಎಂಟರ್ ಬರ್ತದೆ. ಆಮೇಲೆ ನಿಮಗೆ ಸಾಕಷ್ಟು ಕೀಗಳನ್ನು ಈಗ ಫಂಕ್ಷನ್ ಕೀಸ್ ಅಂತ ಹೇಳಿದ್ದೀವಿ. F1 to F12ವರೆಗೆ ಫಂಕ್ಷನ್ ಕೀಸ್ ಇದೆ. ಆಮೇಲೆ ವಿಶೇಷ ಕೀಸ್ನಲ್ಲಿ ನಮಗೆ ಎಸ್ಕೇಪ್ ಕೀ ಬರ್ತದೆ, ಹೋಮ್ ಕೀ ಬರ್ತದೆ, ಡಿಲೀಟ್ ಮತ್ತು ಬ್ಯಾಕ್ ಸ್ಪೇಸ್ ಕೀಗಳು ಬರ್ತವೆ. ಸೊ ಇದನ್ನು ನಾವು 1 2 3 4 ಅಂತ ನೀವು ನಂಬರ್ಗಳನ್ನು ಹಾಕಿ ಅಲ್ಲಿ ಬರುವಂಥ ಕೀಗಳ ಪ್ರಕಾರಗಳನ್ನು ಬರಿತಾ ಹೋಗಬೇಕು. ಜಸ್ಟ್ ಲಿಸ್ಟ್ ಔಟ್ ಮಾಡಬೇಕು 4 ಅಂಕದ ಪ್ರಶ್ನೆಗಳಿಗೆ. ಇನ್ನು ಪಾರ್ಟ್ ಬಿ. ಸೊ ಪಾರ್ಟ್ ಬಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಫಂಕ್ಷನಲ್ ಇಂಗ್ಲೀಷ್ ಬಗ್ಗೆ ಪ್ರಶ್ನೆಗಳಿರ್ತವೆ ಇಲ್ಲಿ. ಸೊ ಫಂಕ್ಷನಲ್ ಇಂಗ್ಲೀಷ್ ಅಂತ ಬಂದಾಗ ಇಲ್ಲಿ ಇದೆ ನೋಡಿ, ಒಂದು ಪ್ರಶ್ನೆ ಇದೆ. 1ನೇ ಪ್ರಶ್ನೆ, ಹಾಯ್ ಡ್ಯಾಶ್ ನೈತಿಕ್. ಆಪ್ಷನ್ಸ್ ಕೊಟ್ಟಿವಿ, ಈಸ್, ವಾಸ್, ಆ್ಯಮ್, ಆರ್. ಐ ಆ್ಯಮ್ ನೈತಿಕ್, ಆ್ಯಮ್ ಅಂತ ಆಗುತ್ತೆ. ನೆಕ್ಸ್ಟ್, ದೇರ್ ಆರ್ ಡ್ಯಾಶ್ 35 ಸ್ಟೂಡೆಂಟ್ಸ್ ಇನ್ ಮೈ ಕ್ಲಾಸ್. ಸಾರಿ, ಇಲ್ಲಿ ಆರ್ ಅಂತ ಆಗಿದೆ, ಇಲ್ಲಿ ಮಿಸ್ ಆಗಿದೆ. ಇದು ದೇರ್ ಡ್ಯಾಶ್ ಅಂತ ಇದೆ. ದೇರ್ ಆರ್ 35 ಸ್ಟೂಡೆಂಟ್ಸ್ ಆರ್ ವೇರ್ 35 ಸ್ಟೂಡೆಂಟ್ಸ್ ಯಾವುದಿದೆ? ಈಗಾಗಲೇ ನಾನೇ ಹೇಳಿದ್ದೇನೆ, ದೇರ್ ಆರ್ 35 ಸ್ಟೂಡೆಂಟ್ಸ್. ಆರ್ ಸರಿಯಾದ ಉತ್ತರ ಆಗ್ತದೆ. ಇನ್ನು ಸಿಂಪಲ್ ವೇ ಟು ಗ್ರೀಟ್ ಎ ಫ್ರೆಂಡ್ ಈಸ್.
ಹೆಲೋ ಆರ್ ಬಾಯ್. ಇದನ್ನು ನಿಮ್ಮ ಶಾಲೆಯಲ್ಲಿರುವಂಥ ಇಂಗ್ಲೀಷ್ ಶಿಕ್ಷಕರೊಂದಿಗೆ ಚರ್ಚೆನ ಮಾಡಬೇಕು ಈ ರೀತಿಯ ಪ್ರಶ್ನೆಗಳನ್ನು. ಯಾಕಂದರೆ ನಿಮಗೆ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೂಡ ಇಲ್ಲಿ 10 ಅಂಕದ ಪ್ರಶ್ನೆಗಳಿರ್ತವೆ ಫಂಕ್ಷನಲ್ ಇಂಗ್ಲೀಷ್ನಲ್ಲಿ. ನಿಮ್ಮ ಇಂಗ್ಲೀಷ್ ಶಿಕ್ಷಕರ ಸಹಾಯವನ್ನು ಕೂಡ ನೀವು ಇಲ್ಲಿ ತೆಗೆದುಕೊಳ್ಳಿ. ಸಿಂಪಲ್ ವೇ ಟು ಗ್ರೀಟ್ ಎ ಫ್ರೆಂಡ್ ಈಸ್, ಗ್ರೀಟ್ ಫ್ರೆಂಡ್ ಮಾಡುವಾಗ ಹೆಲೋ ಅಂತ ಅಂತೀವ ಅಥವಾ ಬಾಯ್ ಅಂತೀವ. ಸೊ ಸರಿಯಾದ ಉತ್ತರ ಹೆಲೋ ಆಗ್ತದೆ ಇದು ಗ್ರೀಟ್ ಮಾಡುವಾಗ. ಸೊ ಈ ರೀತಿಯ ಒಂದು ಮಾದರಿ ಇರುವಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮೊಂದಿಗೆ ನಾನು ಚರ್ಚೆ ಮಾಡಿದ್ದೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ವಿಶೇಷವಾಗಿ ರೂಪಣಾತ್ಮಕ 2 ನಿಮಗೆ 2ನೇ ಚಾಪ್ಟರ್ ಮೇಲೆ ಫೋಕಸ್ ಆಗಿರುವಂಥದ್ದು ಇರ್ತದೆ ಸಿಲೆಬಸ್ಸು. ಈಗ ಮುಂದಿನ ಒಂದು ಈಗಾಗಲೇ ನಾವು ಏನು ಡಿಜಿಟಲ್ ಡಾಕ್ಯುಮೆಂಟೇಷನ್ ಬಗ್ಗೆ 2 ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ನಾವು ಆಲ್ರೆಡಿ ಎಲ್ಲ ಸಿಲೆಬಸ್ ವೀಡಿಯೋಸ್ ಅಪ್ಲೋಡೆಡ್ ಇದೆ, ಪಬ್ಲಿಷ್ ಮಾಡಿಲ್ಲ. 2 ವೀಡಿಯೋಗಳನ್ನು ಪಬ್ಲಿಷ್ ಮಾಡಿದ್ದೀವಿ. ಹಂತವಾಗಿ ಅದನ್ನು ನೋಡ್ತಾ ಹೋಗಿ. FA3ನಲ್ಲಿ ನಿಮಗೆ ಡಿಜಿಟಲ್ ಡಾಕ್ಯುಮೆಂಟೇಷನ್ ಮೇಲೆ ನಿಮ್ಗೆ ಏನಾಗ್ತದೆ ಅಂದರೆ ಒಂದು FA3ನಲ್ಲಿ ಸಿಲೆಬಸ್ ಕವರ್ ಆಗ್ತದೆ. FA4ನಲ್ಲಿ ನಿಮಗೆ ಎಕ್ಸೆಲ್ನಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಏನಿದೆ ಅದ್ರ ಮೇಲೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಇನ್ನು ಎನ್ಯುವಲ್ ಎಕ್ಸಾಮ್ನಲ್ಲಿ ಒಟ್ಟಾರೆಗೆ 5 ಚಾಪ್ಟರ್ಸ್ಗಳಿದೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ. ಆ 5 ಚಾಪ್ಟರ್ ಮೇಲೆ ನಿಮಗೆ ಪ್ರಶ್ನೆಗಳು ಇಲ್ಲಿ ಬರ್ತವೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಸೊ ಈ ರೀತಿಯ ನಮ್ಮದು ಏನು ಕ್ವಶನ್ ಪೇಪರ್ ಇದೆ ಇದನ್ನು MS ವರ್ಡ್ನಲ್ಲಿ ಯಾವ ರೀತಿ ನಾವು ಡೌನ್ಲೋಡ್ ಮಾಡಬೇಕು ನಮ್ಮ ಮೊಬೈಲ್ ಮುಖಾಂತರ ಅಂತ, ಜೊತೆಯಲ್ಲಿ ಇದಕ್ಕೆ ಸಂಬಂಧಿಸಿದಂಥ PDF ನೋಟ್ಸನ್ನು ಕೂಡ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಬನ್ನಿ ನೋಡ್ತಾ ಹೋಗೋಣ. ನಮ್ಮ ಒಂದು ಮೊಬೈಲ್ ಸ್ಕ್ರೀನಿಗೆ ಈಗ ಹೋಗೋಣ. ಆತ್ಮೀಯರೇ, ಈಗ ಈ ಒಂದು NSQF IT ರಿಲೇಟೆಡ್ ಆಗಿರುವಂಥ ಕ್ವಶನ್ ಪೇಪರ್ಸ್ ಇರ್ಬೋದು, ಚಾಪ್ಟರ್ ವೈಸ್ ನೋಟ್ಸ್ ಇರ್ಬೋದು, ಅದನ್ನು PDF ಮತ್ತು MS ವರ್ಡ್ನಲ್ಲಿ ಯಾವ ರೀತಿ ಫ್ರೀಯಾಗಿ ನಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ಡೌನ್ಲೋಡನ್ನು ಮಾಡ್ಬೋದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಆದ್ಮೇಲೆ ನಿಮ್ಮ ಒಂದು ಮೊಬೈಲಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಅಲ್ಲಿ ರಾಘವೇಂದ್ರ ಕೊದಂಪುರ್ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಆಗ ನಿಮಗೆ ಇಲ್ಲಿ ಈ ರೀತಿ ರಾಘವೇಂದ್ರ ಕೊದಂಪುರ್ ಒಂದು ಸರ್ಚ್ ರಿಸಲ್ಟ್ ಇಲ್ಲಿ ಬರ್ತದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಈ ರೀತಿ ಹೋಮ್ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಆದಮೇಲೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇಲ್ಲಿ ಒಂದು 3 ಲೈನ್ ಮೆನು ಇದೆ. ಸೊ ಈ ಮೆನುವಿನ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಮೆನುವಿನ ಮೇಲೆ ಕ್ಲಿಕ್ ಮಾಡಿದಾಗ ಈ ವೆಬ್ಸೈಟ್ನಿಂದ ನೀವು ಏನೆಲ್ಲ ಒಂದು ಸರ್ವಿಸಸನ್ನು ಏನೆಲ್ಲ ಡೌನ್ಲೋಡ್ ಮಾಡ್ಬೋದು, ಏನೆಲ್ಲ ವಿಷಯ ತಿಳಿದುಕೊಳ್ಬೋದು ಎಲ್ಲ ಇದೆ. ಇದರಲ್ಲಿ ಕೇವಲ NSQF ಅಲ್ಲ, ಇದನ್ನು ಹೊರತುಪಡಿಸಿ 10, 9, 8, 8th, 10th, 9th, 8th ಎಲ್ಲ ವಿಷಯಗಳ ಕಂಟೆಂಟ್ ಇದೆ. ಆಮೇಲೆ SSLC ಆನ್ಲೈನ್ ಸರ್ವಿಸಸ್ಸು, STS, CLT, ಡಿಪಾರ್ಟ್ಮೆಂಟ್ ಎಕ್ಸಾಮ್, KJD, ಟೀಚರ್ ಟ್ರಾನ್ಸ್ಫರ್, TET, EDS, GPSTR, PUC, NMMS, ಇನ್ಸ್ಪೈರ್ ಅವಾರ್ಡ್. ಸೊ ಎಲ್ಲ ಈ ಒಂದು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂಥ ಎಲ್ಲ ಒಂದು ಇಲ್ಲಿ ಹೆಡ್ಡಿಂಗ್ಸನ್ನು ಕೊಟ್ಟಿದ್ದೀವಿ. ನಿಮಗೆ ನಾನು NSQF ರಿಲೇಟೆಡ್ ಆಗಿ ಎಲ್ಲಕ್ಕಿಂತ ಕೊನೆಯ ಆಪ್ಷನ್ ಇದೆ NSQF ಅಂತ. ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮಗೆ 3 ಸಬ್ ಆಪ್ಷನ್ ಬರುತ್ತೆ. ಒಂದು NSQF ಸರ್ಕ್ಯುಲರ್ಸ್, NSQF 9th, NSQF 10th. ನಾವು ಇಲ್ಲಿ NSQF 9th ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೆ ಒಂದಿಷ್ಟು ಆಪ್ಷನ್ಸ್ ಬರ್ತದೆ. ಇಲ್ಲಿ 9th ಎಕ್ಸಾಮ್ ಪ್ಯಾಟರ್ನ್ ಇದೆ. 2ನೇದು 9th ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆಟೋಮೊಬೈಲ್ಸ್, ಬ್ಯೂಟಿ ವೆಲ್ನೆಸ್, ಹೆಲ್ತ್ ಕೇರ್, ರಿಟೇಲ್ ಈ ರೀತಿ ಇದೆ. ಈಗ ನಾನು 9th ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಆಗ ಕ್ಲಿಕ್ ಮಾಡಿದಾಗ ಈಗ ಇಲ್ಲಿವರೆಗೂ ನಾವು ಅಪ್ಡೇಟ್ ಮಾಡಿರುವಂಥ ಮಾಹಿತಿ ಎಷ್ಟು ಅಂದರೆ, ಒಂದು 9th ಕ್ವಶನ್ ಪೇಪರ್ಸ್ ಇದೆ. 2ನೇದು ಇಂಟ್ರೊಡಕ್ಷನ್ ಟು IT ಆ್ಯಂಡ್ ITES ಇಂಡಸ್ಟ್ರಿ. 2ನೇದು ಡಾಟಾ ಹ್ಯಾಂಡಲಿಂಗ್ ಆ್ಯಂಡ್ ಕೀಬೋರ್ಡಿಂಗ್ ಸ್ಕಿಲ್ ಇದೆ. ಇಲ್ಲಿ ಈಗಾಗಲೇ ನಾವು 3ನೇ ಚಾಪ್ಟರ್ ಏನಿದೆ ಯೂನಿಟ್ 3, ಆ ಯೂನಿಟ್ 3ಯ ಡಿಜಿಟಲ್ ಡಾಕ್ಯುಮೆಂಟೇಷನ್ ಆಲ್ರೆಡಿ ನಾವು ಕಂಟೆಂಟ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಚಾನಲ್ನಲ್ಲಿ. ಈ ವೆಬ್ಸೈಟ್ನಲ್ಲಿ ಅದನ್ನು ಅಳವಡಿಸಬೇಕು. 1 or 2 ಡೇಸ್ನಲ್ಲಿ ಅದನ್ನು ಯೂನಿಟ್ 3 ಅಂತ ಇನ್ನೊಂದು ಆಪ್ಷನ್ ನಿಮಗೆ ಬರ್ತದೆ. ಅದಕ್ಕೆ ಕ್ಲಿಕ್ ಮಾಡಿದಾಗ ಅದರ ರಿಲೇಟೆಡ್ ವೀಡಿಯೋಸ್ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥ ನೋಟ್ಸ್ ಕೂಡ ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ ಇಲ್ಲಿ ಬಂದಾಗ ಕ್ವಶನ್ ಪೇಪರ್ಸ್ ಅಂತ ಏನಿದೆ, 1ನೇ ಆಪ್ಷನ್ಸ್ ಏನಿದೆ ಕ್ವಶನ್ ಪೇಪರು, ಸೊ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು 9th NSQF IT ರಿಲೇಟೆಡ್ ಆಗಿರುವಂಥ ಕ್ವಶನ್ ಪೇಪರ್ಸ್ ಬರ್ತದೆ. ಸೊ ಒಂದು ಇಲ್ಲಿ ನೋಡಿ ಈಗಾಗಲೇ ನಾವು ಅಪ್ಲೋಡ್ ಮಾಡಿರುವಂಥದ್ದು. ಇಲ್ಲಿ ಕ್ಲಿಕ್ ಹೇರ್ ಟು ಡೌನ್ಲೋಡ್ 9th ಕ್ವಶನ್ ಪೇಪರ್ಸ್ ಪ್ಯಾಟರ್ನ್ ಇದೆ. ಪ್ರಶ್ನೆ ಪತ್ರಿಕೆ ವಿನ್ಯಾಸ ಯಾವ ರೀತಿ ಇರ್ತದೆ ಇದನ್ನು ಕ್ಲಿಕ್ ಮಾಡಿ ನಿಮಗೆ ಆ ವಿನ್ಯಾಸದ ಬಗ್ಗೆ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ FA1 ಕ್ವಶನ್ ಪೇಪರ್ ಇನ್ PDF ಇದೆ. PDFನಲ್ಲಿ ಬೇಕಾದರೆ ಇದನ್ನು ಕ್ಲಿಕ್ ಮಾಡಿ. ಇಲ್ಲ ಸರ್ MS ವರ್ಡ್ನಲ್ಲಿ ನಾವು ಡೌನ್ಲೋಡ್ ಮಾಡಿ ಏನಾದರೂ ಒಂದಿಷ್ಟು ಕ್ವಶನ್ ಚೇಂಜ್ ಮಾಡ್ತೀವಿ, ಸೊ ಅದೇನಿದ್ದರೆ 2ನೇದು ನೀವು ಕ್ಲಿಕ್ ಮಾಡಬೇಕು. FA2 ಕ್ವಶನ್ ಪೇಪರನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ. ಇಲ್ಲಿ FA2 ಕ್ವಶನ್ ಪೇಪರ್ ಇನ್ PDF, FA2 ಕ್ವಶನ್ ಪೇಪರ್ ಇನ್ MS ವರ್ಡ್, ಸೊ ಅದು ಇದೆ. ಸೊ ಅದಾದಮೇಲೆ ಇಲ್ಲಿ ಈಗಾಗಲೇ ನಾವು ಏನು ಮಾಡಿದ್ದೀವಿ, ಇಲ್ಲಿ ಇನ್ನೂ 2 ಲಿಂಕನ್ನು ಆ್ಯಡ್ ಮಾಡಿರ್ತೀವಿ. ವಿಡಿಯೋ ನೋಡೋ ಒಳಗಾಗಿ 2 ಲಿಂಕ್ ಬರ್ತದೆ. ಏನಂದರೆ FA1 ಮತ್ತು FA2 ಕ್ವಶನ್ ಪೇಪರ್ ಅನಾಲಿಸಿಸನ್ನು ಮಾಡಿದ್ದೀವಿ. ಕ್ವಶನ್ ಮತ್ತು ಆನ್ಸರ್ಸನ್ನು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಈ ವಿಡಿಯೋಗಳ ಲಿಂಕ್ ಕೂಡ ಅಲ್ಲಿ ಸಿಗ್ತದೆ. ಮುಂಬರೋ ದಿನಗಳಲ್ಲಿ ನಿಮಗೆ SA1, FA3, FA4, SA2 ಎಲ್ಲ ಕ್ವಶನ್ ಪೇಪರ್ಸ್ಗಳ ಲಿಂಕನ್ನು ಈ ಒಂದು ವೆಬ್ಸೈಟ್ನಲ್ಲಿ ನಾವು ಅಪ್ಲೋಡನ್ನು ಮಾಡ್ತೀವಿ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ PDF ಆ್ಯಸ್ ವೆಲ್ ಆಸ್ MS ವರ್ಡ್. ಸೊ ಅದಾದಮೇಲೆ ನಿಮಗೆ ಸರ್ ಅದಾಯಿತು, ಚಾಪ್ಟರ್ ವೈಸ್ ನಿಮಗೆ ಬೇಕಾಗಿತ್ತು. ಚಾಪ್ಟರ್ ವೈಸ್ ನೋಟ್ಸ್ ಹೇಗೆ ಅಂದರೆ ಮತ್ತೆ ನೀವು NSQFನಲ್ಲಿ ಹೋಗಬೇಕು. ಲಾಸ್ಟ್ ಆಪ್ಷನ್ಸ್ ಅಲ್ಲಿ ನೀವೇನು ಮಾಡಬೇಕಾಗತ್ತೆ, ನೀವು ಓಕೆ ಇದನ್ನು ನೀವು ಸಿಸ್ಟಮ್ನಲ್ಲಿ ಕೂಡ ನೋಡ್ಬೋದು.
NSQFನಲ್ಲಿ 9th ಅಂತ ಮತ್ತೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕ್ಲಿಕ್ ಮಾಡಿದಾಗ ನಮಗೆ ಈಗ ಒಂದು ಎಕ್ಸಾಂಪಲ್ ಮಾಡಿರ್ತೀನಿ. ಈಗ ಯೂನಿಟ್ 1 ಯೂನಿಟ್ 2 ಅಂತ 2 ಲಿಂಕ್ ಇದೆ ನಿಮಗೆ. ನೀವು ಈಗ ಯೂನಿಟ್ 1 ರಿಲೇಟೆಡ್ ಆಗಿರುವಂತಹ ನೋಟ್ಸು PDF-ನಲ್ಲಿ ಬೇಕಾಗಿತ್ತು ಅಂದರೆ ಸೊ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಅದೇ ರೀತಿ ಎಲ್ಲ ಯೂನಿಟ್ಗಳು ಹಾಗೆ ಇರ್ತದೆ. ಸೊ ಇಂಟ್ರೊಡಕ್ಷನ್ ಟು IT ಆ್ಯಂಡ್ ITS ಇಂಡಸ್ಟ್ರಿದು ಕ್ಲಿಕ್ ಮಾಡ್ತೀನಿ ನಾನು. ಆ ರೀತಿ ಕ್ಲಿಕ್ ಮಾಡಿದಾಗ ಈ ಯೂನಿಟ್ಗೆ ಸಂಬಂಧಿಸಿದಂಥ ಎಲ್ಲ ನಿಮಗೆ ಸ್ಟಡಿ ಮಟೀರಿಯಲ್ಸ್ಗಳನ್ನು ಒಂದೇ ಕಡೆ ನಾವು ಪ್ರೊವೈಡನ್ನು ಮಾಡಿದ್ದೀವಿ. ಸೊ ನೋಡಿ, ಫಸ್ಟ್ ಏನಿದೆ, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ನೋಟ್ಸ್ ಆಫ್ ಚಾಪ್ಟರ್ 1 ಇದೆ. ಚಾಪ್ಟರ್ 1 ನೋಟ್ಸ್ ಬೇಕಾಗಿತ್ತು ಅಂದರೆ ಸೊ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ PDF-ನಲ್ಲಿ ಸಿಗ್ತದೆ. ಆಮೇಲೆ ಎರಡನೇದಾಗಿ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಕಂಪ್ಲೀಟ್ ಚಾಪ್ಟರ್ ಸಿಂಗಲ್ ವೀಡಿಯೋ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಯೂಟ್ಯೂಬ್ಗೆ ಓಪನ್ ಆಗುತ್ತೆ. ನೆಕ್ಸ್ಟು ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಕ್ವಶನ್ ಆನ್ಸರ್ಸ್. ಸೊ ಈ ಒಂದೇ ಯೂನಿಟ್ 1 ಆದಮೇಲೆ ಅಲ್ಲಿ ಪಠ್ಯದ ಹಿಂದೆ ಇರುವಂಥ ಕ್ವಶನ್ಸ್ ಆನ್ಸರ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಕ್ವಶನ್ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್, ಕ್ವಶನ್ ಆನ್ಸರ್ನ PDF-ನಲ್ಲಿ ಸಿಗ್ತದೆ, ಇದು ಎಕ್ಸ್ಪ್ಲೇನ್ ಮಾಡಿರುವಂಥ ವೀಡಿಯೋ ಸಿಗ್ತದೆ ನಿಮಗೆ. ಆಮೇಲೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ನೋಟ್ಸ್ ಇನ್ PDF. ನೋಡಿ, ಕಂಪ್ಯೂಟರ್ನ ಪಾರ್ಟ್ಸ್ ರಿಲೇಟೆಡ್ ಆಗಿರುವಂಥ ನೋಟ್ಸ್ ಬೇಕಾದರೆ ದಟ್ ಈಸ್ ಇನ್ PDF ನಿಮಗೆ ಸಿಗ್ತದೆ. ಆಮೇಲೆ FA1 ಲಿಂಕ್ ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಕ್ಲಿಕ್ ಹಿಯರ್ ಟು ಡೌನ್ಲೋಡ್ FA1 ಕ್ವಶನ್ ಪೇಪರ್ MS ವರ್ಲ್ಡ್, ಇಲ್ಲೂ ಕೂಡ ಲಿಂಕ್ ಇದೆ, ಅಲ್ಲೂ ಕೂಡ ಇದೆ. ಸೊ ಒಂದೇ ಚಾಪ್ಟರ್ ಬಗ್ಗೆ ನಿಮ್ಮ ಒಂದು ಜ್ಞಾನವನ್ನು ನೀವು ಪರೀಕ್ಷೆ ಮಾಡ್ಕೋಬೇಕಾದ್ರೆ, ಒಂದು ಆನ್ಲೈನ್ ಟೆಸ್ಟನ್ನು ಅಟೆಂಡ್ ಮಾಡಬೇಕಾದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೇನಾಗುತ್ತೆ, ಒಂದು ಗೂಗಲ್ ಫಾರ್ಮ್ಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ಬಂದಿರುವಂಥ ಪ್ರಶ್ನೆಗಳನ್ನು ನೀವು ಎಲ್ಲವನ್ನು ಹಾಕಿ ಸಬ್ಮಿಟ್ ಮಾಡಿದರೆ ನಿಮ್ಮ ಇಮೇಲ್ಗೆ ಒಂದು ಸರ್ಟಿಫಿಕೇಟನ್ನು ಕೂಡ ನಾವು ಕೊಡ್ತೇವೆ. ಅಂದರೆ ನಾಟ್ ಓನ್ಲಿ ನಾವು ಯೂಟ್ಯೂಬ್ ಚಾನಲ್ ಮುಖಾಂತರ ಕೇವಲ ಕ್ಲಾಸಸನ್ನು ಮಾತ್ರ ಮಾಡ್ತಾ ಇಲ್ಲ, ಜೊತೆಯಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ PDF, MS ವರ್ಡ್, PPTಗಳನ್ನು ಕೂಡ ವೆಬ್ಸೈಟ್ನಲ್ಲಿ ಪ್ರೊವೈಡನ್ನು ಮಾಡ್ತಾ ಇದ್ದೀವಿ. ಇದು ಫ್ರೀ ಆಫ್ ಕಾಸ್ಟ್. ಸೊ ಆತ್ಮೀಯರೇ, ಒಟ್ಟಾರೆಯಾಗಿ ಈ ಒಂದು NSQF ಅಡಿಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಂದು ಅಡಿಯಲ್ಲಿ ಏನು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ನಿಮ್ಮ ಬೆಂಬಲವಾಗಿ ನಮ್ಮ ಚಾನಲ್ ಮತ್ತು ವೆಬ್ಸೈಟ್ ನಿಮ್ಮೊಂದಿಗೆ ಇರ್ತದೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.